ಅಧಿಕಾರಿ ಹೇಳ್ತಾ ಇದ್ರು ಎದುರುಗಡೆನೇ ಕೋರ್ಟ್ ಇದೆ, ಹೀಗಾಗಿ ನಾವು ಬಹಳ ಸೂಕ್ಷ್ಮವಾಗಿರಬೇಕು ಅನ್ನುವಂಥ ಮಾತು. ಬೆಳಗ್ಗೆ ನಾನು ಮಾತಾಡ್ತಾ ಒಂದು ಮಾತು ಹೇಳಿದೆ, ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಮಧ್ಯಪ್ರವೇಶ ಮಾಡಿದ್ರು ಕೂಡ ಅಚ್ಚರಿ ಇಲ್ಲ, ಯಾಕಂದರೆ ಕೋರ್ಟ್ ಸ್ವಯಂ ಪ್ರೇರಿತ ಮೊಕದ್ದಮೆ ದಾಖಲಿಸಿಕೊಳ್ಳಬಹುದು ಅಂತ. ಎಸ್, ಹಾಗೆ ಆಗಿದೆ. ಸ್ವಯಂ ಪ್ರೇರಿತ PIL ನ ದಾಖಲಿಸಿದೆ ಹೈಕೋರ್ಟ್. ಸ್ವಯಂ ಪ್ರೇರಿತ PIL ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ. ಇದು ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ವಿ ಕಾಮೇಶ್ವರ ರಾವ್ ನೋಡಿ, ಕೋರ್ಟ್ ಸ್ವಯಂ ಪ್ರೇರಿತ ಮೊಕದ್ದಮೆಯನ್ನು ದಾಖಲಿಸಿಕೊಂಡಿದೆ. ಕಾಲ್ ತುಳಿತ ದುರಂತದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೇ ಕ್ಷಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗುತ್ತೆ. ಇದು ಯಾಕಂದರೆ ಸುಮ್ಮನಿರಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸಂದರ್ಭದಲ್ಲಿ ಹೇಗೆ ಸುಮ್ಮನಿರಕ್ಕೆ ಸಾಧ್ಯ ಹೇಳಿ? ಕೆಲವು ಸಂದರ್ಭಗಳಲ್ಲಿ ಬಡದು ಎಚ್ಚರಿಸುವಂಥ ಕೆಲಸವನ್ನು ಕೋರ್ಟ್ಗಳು ಮಾಡ್ತವೆ. ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಕಾಮೇಶ್ವರ ರಾವ್ ಮತ್ತು ನ್ಯಾಯಮೂರ್ತಿ CM ಜೋಶಿ ಅವರ ಪೀಠದಲ್ಲಿ ಇದು ವಿಚಾರಣೆ ಬರುತ್ತೆ.